ನಮಸ್ಕಾರ ವೀಕ್ಷಕರೇ ನಿಮ್ಮ ಮನೆಯಲ್ಲೇನಾದರೂ ಹಳೆಯ ಹೀರೋ ಹೋಂಡಾ ಅಂದರೆ ಹೀರೋ ಹೋಂಡಾ ಸ್ಪೆಂಡರ್ ಪ್ಲಸ್ ಈ ಥರ ಗಾಡಿ ಇದ್ದರೆ ನಿಮಗೆ ನಿಜವಾಗ್ಲೂ ಕೂಡ ಬಂಪರ್ ಸುದ್ದಿಯನ್ನು ನಮ್ಮ RTO ಇಲಾಖೆ ನೀಡಿದೆ. ಅದು ಏನು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ ಸ್ನೇಹಿತರೆ. ಆಟೋಮೊಬೈಲ್ ಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ಹೊಸದಾಗಿ ಬದಲಾವಣೆಯನ್ನು ತೊಗೊಂಬರ್ತಾರೆ. ಹೊಸದಾಗಿ ಒಂದು ಕ್ರಾಂತಿಕಾರಿಯಾಗಿರುವಂಥ ಒಂದು ನ್ಯೂಸನ್ನು ನೀಡ್ತಲೇ ಇರ್ತಾರೆ. ಅದರಲ್ಲೂ ನಮಗೆ ಅತಿ ಕಡಿಮೆ ಬೆಲೆ ಆಗಿರಬೇಕು, ಅತಿ ಹೆಚ್ಚು ಮೈಲೇಜ್ಗಳನ್ನು ನೀಡುವಂಥ ಬೈಕ್ಗಳು ಬೇಕು. ನಮಗೆ ನೋಡೋದಕ್ಕೆ ತುಂಬ ಆಕರ್ಷಣೀಯ ಆಗಿರಬೇಕು. ಅದರಿಂದ ನಮ್ಮ ಮಾರುಕಟ್ಟೆಯಲ್ಲಿ ಭಾರೀ ಪೈಪೋಟಿಯನ್ನು ನೀಡ್ತಾ ಇರೋದು ಮೊದಲಿಗೆ ಹೀರೋ ಹೋಂಡಾ ಸ್ಟಾರ್ಟಿಂಗ್ ತುಂಬ ದಶಕಗಳ ಹಿಂದೆ ಇದೆರಡೂ ಕೂಡ ಒಂದೇ ಕಂಪ್ನಿಯವ್ರದ್ದಾಗಿತ್ತು, ಒಂದೇ ಅಂತ ಆಗಿತ್ತು. ಹೀರೋ ಹೋಂಡಾ ಅಂತಂದರೆ ಅದು ಒಂದೇ, ಆದರೆ ಈಗ ಎರಡೂ ಕೂಡ ಬೇರೆ ಬೇರೆ ಆಗಿದೆ. ಹೀರೋ ಅನ್ನೋದೇ ಬೇರೆ, ಹೋಂಡಾ ಅನ್ನೋದು ಬೇರೆ. ಹೀರೋ ಅನ್ನೋದನ್ನ ಒಬ್ಬ ಮಾಲೀಕ ತೊಗೊಂಡ್ರೆ ಹೋಂಡಾ ಅನ್ನೋದ ಇನ್ನೊಂದು ಮಾಲೀಕ ತೊಗೊಂಡಿದ್ದಾನೆ. ಇದು ನಿಮಗೆಲ್ಲರಿಗೂ ಕೂಡ ಗೊತ್ತು. ಈಗ ಇವರಿಬ್ಬರು ಕೂಡ ಒಂದು ಗುಡ್ ನ್ಯೂಸನ್ನು ನೀಡಿದ್ದಾರೆ. ಯಾರ್ಯಾರ ಮನೆಯಲ್ಲಿ ಹೀರೋ ಹೋಂಡಾ ಇದ್ದರೆ ನಿಜವಾಗ್ಲೂ ಕೂಡ ನಿಮಗೆ ಗುಡ್ ನ್ಯೂಸ್ ಅಂತಲೇ ಅಂದ್ಕೊಡಿ. ಮೊದಲಿನಾಗೆ ನಮಗೆ ಬಜಾಜ್ ಪ್ಲ್ಯಾಟಿನಮ್ ಬಿಟ್ಟರೆ ಭಾರತದ ನಮ್ಮ ಮಧ್ಯಮ ವರ್ಗಕ್ಕೆ, ಬಡಜನದ ವರ್ಗಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ ಖರ್ಚಿಲ್ಲದೆ ಅತಿ ಕಡಿಮೆ ಖರ್ಚಿನಲ್ಲಿ ಕರೆದುಕೊಂಡು ಹೋಗ್ತಾ ಇತ್ತು. ಅದನ್ನು ಬಿಟ್ಟರೆ ಬಜಾಜ್ ಪ್ಲ್ಯಾಟಿನಮ್ ಬಿಟ್ಟರೆ ಇನ್ನು ಸ್ಪ್ಲೆಂಡರ್ ಬೈಕು ಅಷ್ಟೇ ಮುಂಚೂಣಿಯಲ್ಲಿತ್ತು. ಅದು ಕೂಡ ತುಂಬ ಖರ್ಚಿನಲ್ಲಿ ನಾವು ಹೋಗಿ ಬರ್ಬೋದಾಗಿತ್ತು. ಅತಿ ದ್ವಿಚಕ್ರದಲ್ಲಿ ಹೆಚ್ಚು ಮಾರಾಟ ಆಗಿರೋದು ಅಂತಂದರೆ ಹೀರೋ ಹೋಂಡಾ ಮತ್ತು ಈ ಒಂದು ಬಜಾಜ್ ಪ್ಲ್ಯಾಟಿನಮ್ ಆಗಿತ್ತು. ಅದರಲ್ಲೂ ಹೀರೋ ಹೋಂಡಕ್ಕೆ ಒಂದು ಅಗ್ರಸ್ಥಾನನೇ ತೆಗೆದುಕೊಂಡಿತ್ತು. ಈ ಕಾರಣದಿಂದ ನಮ್ಮ RTO ಇಲಾಖೆ ಏನು ಮಾಡಿದೆ, ಸ್ಪ್ಲೆಂಡರ್ ಬಳಕೆದಾರರಿಗೆ ಒಂದು ಗುಡ್ ನ್ಯೂಸನ್ನು ನೀಡಿದೆ. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಕಡೆ ನೋಡಿದ್ದೀವಿ CNG ಏನು ಗ್ಯಾಸ್, ಒಂದು CNG ಮುಖಾಂತರ ವಾಹನಗಳು ಸಂಚಾರಣೆ ಮಾಡ್ತಾ ಇದೆ. ಇದರಿಂದ ಏನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಗಗನಕ್ಕೇರಿದೆ. ಆದ್ದರಿಂದ ಮಧ್ಯಮ ವರ್ಗಕ್ಕೆ, ಬಡವರ್ಗಕ್ಕೆ ಈ ಪೆಟ್ರೋಲನ್ನ ಹಾಕಿಸ್ಕೊಳೋದಕ್ಕಾಗಲ್ಲ. CNGಯನ್ನು ಯೂಸ್ ಮಾಡಿಕೊಂಡು ಗಾಡಿಗಳು ಬರ್ತಾ ಇರೋದನ್ನ ಅವರು ತಲೆಯಲ್ಲಿಟ್ಕೊಂಡು ಹೆಚ್ಚು ಮೈಲೇಜನ್ನು ನೀಡುತ್ತೆ, ಕಡಿಮೆ ಖರ್ಚಿನಲ್ಲಿ ವಾಹನವನ್ನು ಓಡಿಸ್ಬೋದು ಅಂತ ಹೇಳಿ RTOನವರು ಒಂದು ಅಧಿಕೃತವಾಗಿ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ನಮಗೆ. ಹಳೆಯ ಸ್ಪ್ಲೆಂಡರ್ ಬೈಕ್ಗಳಿಗೆ, ನಿಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಹಳೆ ಸ್ಪ್ಲೆಂಡರ್ ಬೈಕ್ಗಳಿದ್ದೇ ಇರುತ್ತೆ. ಅವರು ತಮ್ಮ CNG ಟೂಲ್ಗಳನ್ನು ಅಳವಡಿಸುವ ಮುಖಾಂತರ ನೀವು ಕೂಡ ಓಡಾಡ್ಬೋದು. ಇದರಲ್ಲಿ ನಿಮ್ಮ ಹಣವನ್ನು ಉಳಿತಾಯ ಮಾಡ್ಬೋದು. ಪೆಟ್ರೋಲ್ ಹಾಕ್ಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಪೆಟ್ರೋಲ್ ಹಾಕ್ಸಿದ್ರೆ ಮಿನಿಮಮ್ ಅಂದರೆ ಒಂದು 50 ಕಿಲೋಮೀಟ್ರ್ ಮೈಲೇಜ್ ಅನ್ನೋದು ಬರ್ಬೋದು. ಆದರೆ ಇನ್ನು ನೀವೇನಾದರೂ 1 kg CNGನ ಹಾಕ್ಸಿದ್ರೆ, 1 kg ಗ್ಯಾಸನ್ನು ಹಾಕ್ಸಿದ್ರೆ, ಈ CNG ಕಿಟ್ಟನ್ನು ಉಪಯೋಗಿಸ್ಕೊಂಡು ಹಾಕ್ಸಿದ್ರೆ ನೀವು ಮಿನಿಮಮ್ ಅಂದರೆ 90ರಿಂದ 100 ಕಿಲೋಮೀಟ್ರ್ವರೆಗೂ ಕೂಡ ಹೋಗಿ ಬರ್ಬೋದು ಅಂತೇಳಿ ಅವರು ಅಧಿಕೃತವಾಗಿ ಮಾಹಿತಿಯನ್ನು ತಿಳಿಸಿದ್ದಾರೆ. ನಿಜವಾಗ್ಲೂ ಕೂಡ ಇದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. 1 kg ಹಾಕ್ಸಿದ್ರೆ, 1 kg CNG ಹಾಕ್ಸಿದ್ರೆ ಮಿನಿಮಮ್ ಅಂದರೂ 80ರಿಂದ 90 ಖಂಡಿತವಾಗ್ಲೂ ಬರುತ್ತೆ. ಆವಾಗ ಮೈಲೇಜ್ ಅನ್ನೋದು ಕೂಡ ಬರುತ್ತೆ. ಹಿಂದಿನ ಕಾಲದಲ್ಲಿ ಅಷ್ಟೇ ಅಲ್ಲದೆ ಈಗಲೂ ಕೂಡ ಹೊಸದಾಗಿ ಹೀರೋ ಹೋಂಡಾ ಸ್ಪ್ಲೆಂಡರ್ ಪ್ಲಸನ್ನು ಮಾರುಕಟ್ಟೆಯಲ್ಲಿ ಬಿಡ್ತಾ ಇದ್ದಾರೆ. ನೀವು ಅದಕ್ಕೂ ಕೂಡ ವಿತ್ ಕಂಪ್ನಿನಲ್ಲೇ CNGನ ಅಳವಡಿಸಿರೋವಂಥ ಹೀರೋಗಳು ಬರ್ತಾ ಇದೆ, ಹೀರೋ ಹೋಂಡಾ, ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲ ನಮ್ಮ ಮನೆಯಲ್ಲೇ ಹೀರೋ ಹೋಂಡಾ ಇದೆ, ಹಳೆ ಗಾಡಿ ಇದೆ, ಅದಕ್ಕೆ ನೀವು ಈ ಒಂದು CNG ಟೂಲ್ನ ಹಾಕಿಸ್ಕೊಂಡು ಓಡಾಡ್ಬೋದು. ಅಧಿಕೃತವಾಗಿ RTOನವರು ಇದಕ್ಕೆ ಹೇಳಿದ್ದಾರೆ. ಅನಧಿಕೃತವಾಗಿ ಇಲ್ಲೂ ಕೂಡ ಎಲ್ಲೂ ಪ್ರಕಟಣೆ ಆಗಿಲ್ಲ, ಆದರೆ ಇವಾಗ ಕೂಡ ಹೇಳ್ತಿದ್ದಾರೆ. ಇನ್ನು ಒಂದು ಪತ್ರಿಕೆ ಮುಖಾಂತರ ಅವರು ಪ್ರಕಟಣೆನ ಮಾಡಬೇಕು. ಎಲ್ಲರೂ ಕೂಡ ಈ ಒಂದು ಸೌಲಭ್ಯವನ್ನು ಬಳಸ್ಕೊಡಿ. ನಿಮ್ಮ ಒಂದು ಹಣವನ್ನು ವ್ಯತ್ಯಯ ಆಗುತ್ತೆ, ಇದರಿಂದ ನೀವು ಬಳಸ್ಕೊಂಡು ಉಪಯೋಗಿಸ್ಬೇಕಾಗಿ ಅಂತೇಳಿ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ. ನೋಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.